ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಸಿಎಂ ಅಂತ ಕನ್ಫರ್ಮ್ ಆಗ್ತಾ ಇದ್ದಂತೆ ಸಿಎಂ ಕಚೇರಿ ಬಣ ಅಂತಿದೆ. ವಿಧಾನಸೌಧದ ಮುಖ್ಯಮಂತ್ರಿ ಕಚೇರಿ ಈಗ ಫುಲ್ ಖಾಲಿ ಹೊಡಿತಾ ಇದೆ. ಜನರು ಇಲ್ಲದೆ ಬಣಗುಡ್ತಾ ಇರುವಂತ ಸಿಎಂ ಸಿದ್ದರಾಮಯ್ಯನವರ ಕಚೇರಿ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ ತಕ್ಷಣ ಈಗ ಸಿಎಂ ಕಚೇರಿ ಬಣ ಅಂತಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದ ತಕ್ಷಣ ಆಗ್ತಿರುವಂತ ಬಹು ಆಯಾಮಗಳ ಬದಲಾವಣೆ ಗಮನಿಸ್ತಾ ಇದ್ದೀರಿ. ಸದ್ಯ ಸಿದ್ದರಾಮಯ್ಯ ಅವರ ಕಚೇರಿ ಅಭಿಮಾನಿಗಳು ಜನರಿಂದ ಯಾವಾಗ್ಲೂ ಗಿಜುಗುಡ್ತಾ ಇತ್ತು. ಆದ್ರೀಗ ಡಿಕೆಗೆ ಪಟ್ಟ ಖಚಿತವಾಗ್ತಾ ಇದ್ದಂತೆ ಅತ್ತ ಸುಳಿಯದ ಬೆಂಬಲಿಗರು, ಮುಖ್ಯಮಂತ್ರಿ ಕಚೇರಿಗಿದ್ದ ಭದ್ರತಾ ಸಿಬ್ಬಂದಿ ಸಂಖ್ಯೆಯೂ ಕೂಡ ಕಡಿತಗೊಂಡಿದೆಯಂತೆ. ಸದ್ಯಕ್ಕೀಗ ಸಿಎಂ ಕಚೇರಿಗೆ ಬ್ಯಾರಿಕೇಡ್ ಹಾಕಿರುವಂತ ಪೊಲೀಸ್ ಸಿಬ್ಬಂದಿ, ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರ ಸಿಎಂ ಕಚೇರಿ ಏನಿದೆ ಅಲ್ಲಿ ಅಭಿಮಾನಿಗಳು, ಜನರು, ಅವರ ಆಪ್ತರು ಎಲ್ಲರೂ ಕೂಡ ಬರ್ತಾ ಇದ್ರು, ಅವರನ್ನು ಭೇಟಿ ಆಗ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಆದ್ರೀಗ ಈಗಾಗಲೇ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಕೂಡ ಆಗಿತ್ತು. ಅದಾದ ನಂತರ ಈಗ ಯಾರೂ ಆ ಕಡೆ ಸುಳಿತಾ ಇಲ್ಲ, ಸಿಎಂ ಕಚೇರಿಯತ್ತ ಯಾರೂ ಬರ್ತಿಲ್ಲ. ಜೊತೆಗೆ ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಏನ್ ನಿಯೋಜನೆ ಮಾಡಿರ್ತಾರಲ್ಲ ಅದರಲ್ಲಿ ಆ ಸಂಖ್ಯೆಯಲ್ಲೂ ಕೂಡ ಕಡಿತ ಮಾಡಿದ್ದಾರಂತೆ. ಇನ್ನು ಸದ್ಯಕ್ಕೆ ಸಿಎಂ ಕಚೇರಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ, ಅದನ್ನು ಕೂಡ ನೀವು ಗಮನಿಸಬಹುದು. ವಿಧಾನಸೌಧದ ಮುಖ್ಯಮಂತ್ರಿ ಕಚೇರಿ ಈಗ ಪೂರ್ತಿ ಬಣ ಅಂತಿದೆ, ಖಾಲಿ ಹೊಡಿತಾ ಇದೆ. ಸಿದ್ದರಾಮಯ್ಯನವ್ರನ್ನ ನೋಡೋದಕ್ಕೆ ಅಂತಾರೆ ಅದೆಷ್ಟೋ ಜನ ಬರ್ತಾ ಇದ್ರು, ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಬರ್ತಿದ್ರು, ಅಥವಾ ಅವ್ರ ಆಪ್ತರು ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಿದ್ರು, ಜನರು ಬರ್ತಿದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಗೊತ್ತಾದ ತಕ್ಷಣ ಆ ಕಚೇರಿಯತ್ತ ಈಗ ಯಾರೂ ಕೂಡ ಸುಳಿತಾ ಇಲ್ಲ. ಬಾಗಿಲು ಬಂದಾಗಿದೆ, ಮುಂದೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ, ಇನ್ನು ಭದ್ರತಾ ಸಿಬ್ಬಂದಿಯ ಸಂಖ್ಯೆಯನ್ನು ಕೂಡ ಕಡಿತಗೊಳಿಸಲಾಗಿದೆ. ಇನ್ನು ಜನರು ಯಾರೂ ಕೂಡ ಆ ಕಡೆ ಮುಖ ಮಾಡ್ತಿಲ್ಲ. ಈಗಾಗಲೇ ರಾಜ್ಯದಾದ್ಯಂತ ಜನರಿಗೆ ಗೊತ್ತಾಗಿದೆ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಈಗಾಗಲೇ ಆಯ್ಕೆ ಮಾಡಿದ್ದಾರೆ, ಅವ್ರ ಪದಗ್ರಹಣ ಮಾಡೋದು ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತ. ಇದೆಲ್ಲ ವಿಚಾರ ಗೊತ್ತಾಗ್ತಿದ್ದಂತೆ ಯಾರೂ ಕೂಡ ಆ ಕಡೆ ಸುಳಿತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಜೊತೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಆ ಸಿಎಂ ಕಚೇರಿಯತ್ತ ಯಾರೂ ಸುಳಿತಾ ಇಲ್ಲ. ಹೇಗಿದೆ ವಾತಾವರಣ? ಸೌಖ್ಯ ಏನು ನಿನ್ನೆ ನಡೆದಂತ ದೆಹಲಿಯ ಒಂದು ಹೈಕಮಾಂಡ್ ಬಳಿ ಏನು ಡಿಸಿಎಂ ಮತ್ತು ಸಿಎಂ ಅವರ ಬೆಳವಣಿಗೆ ಇರಬಹುದು. ಅದಾದ ನಂತರ ಇವತ್ತು ಬೆಳಗ್ಗೆ ನೆಹರು ಅವರ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಸಿಎಂ ಅವರು ವಿಧಾನಸೌಧ ಬಳಿ ಬಂದಿದ್ರು. ಇಲ್ಲಿರ್ತಕ್ಕಂಥ ನೆಹರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಅವರ ಮುಖದಲ್ಲಿ ಒಂದು ಕಡೆ ಮೌನ ಆವರಿಸಿತ್ತು. ಯಾವುದೇ ರೀತಿಯಾದಂತ ಒಂದು ಲವಲವಿಕೆ ಅವರ ಮುಖದಲ್ಲಿ ಇರ್ಲಿಲ್ಲ. ಒಂದು ಕಡೆ ಯಾವಾಗ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸ್ತಾ ಇದ್ದಾರೆ, ಆ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಹಾಲಿ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಏರ್ತಾರೆ ಅನ್ನೋ ಒಂದು ವಿಚಾರ ಮಾಹಿತಿ ಹರಿದಾಡ್ತಾ ಇದೆ. ಅದರ ಬೆನ್ನಲ್ಲೇ ಒಂದು ಕಡೆ ಸಿಎಂ ಅವರ ಮುಖದಲ್ಲಿ ಮೌನ ಆವರಿಸಿದೆ, ವಿಧಾನಸೌಧದಲ್ಲೂ ಸಹ ಅದೇ ರೀತಿಯಾದಂತ ಮೌನ ಆವರಿಸಿದೆ. ಖಾಲಿ ಎಲ್ಲಿ ನೋಡಿದ್ರು ಸಹ ಖಾಲಿಯಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ನಾನೀಗ ಏನು ವಿಧಾನಸೌಧದ ಕೆಂಗಲ್ ಗೇಟ್ ನಲ್ಲಿ ಇದ್ದೇನೆ. ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ವಿ, ಬೇರೆ ದಿನಗಳಲ್ಲಿ ಅಂದ್ರೆ ಸಿಎಂ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇದ್ದಂತ ಸಂದರ್ಭದಲ್ಲಿ ಆಕ್ಟಿವ್ ಆಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಕೆಂಗಲ್ ಗೇಟ್ ನ ಒಂದು ಎಂಟ್ರೆನ್ಸ್ ಏನಿದೆ ಇಲ್ಲಿ ಕಾಣಿಸ್ತಕ್ಕಂತ
ಏನು ಎಂಟ್ರಿ ಗೇಟ್ ಏನಿದಾವೆ, ಬ್ಯಾರಿಕೇಡ್ ಏನಿದಾವೆ, ಅಲ್ಲಿ Okay. ಸಾಕಷ್ಟು ಜನ MLA ಗಳು ಬರ್ತಾ ಇದ್ರು, ಅಧಿಕಾರಿಗಳು ಬರ್ತಾ ಇದ್ರು. ಅಲ್ಲಿ ಯಾವಾಗಲೂ ಸಹ ಪೊಲೀಸರು ಚೆಕ್ ಮಾಡೋದಿರ್ಬೋದು, ಅವ್ರು ಹೋಗೋರ್ನ ಹತ್ತೋದಿರ್ಬೋದು, ಆ ತರ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಆದ್ರೆ ಅಲ್ಲೂ ಸಹ ಇವತ್ತು ಭದ್ರತಾ ಸಿಬ್ಬಂದಿಯನ್ನ ತುಂಬಾ ಕಡಿಮೆ ನಿಯೋಜನೆ ಮಾಡಿರ್ತಕ್ಕಂಥ ಕೇವಲ ಬ್ಯಾರಿಕೇಡ್ಗಳು ಮಾತ್ರ ಕಾಣಿಸ್ತಾ ಇದಾವೆ. ಅದ್ರ ಜೊತೆಗೆ ಕೇವಲ ಬೆರಳೆಣಿಕೆ ಎಷ್ಟು ಅಧಿಕಾರಿ ಸಿಬ್ಬಂದಿಗಳು ಹೊರಗಡೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಇನ್ನು ಮಂಜುನಾಥ್. ಎಂಟ್ರಿ ಗೇಟ್ ಅನ್ನ ತೋರಿಸ್ತಾ ಇದೆ ಸೌಖ್ಯ, ಅಲ್ಲೂ ಅಷ್ಟೇ ಪ್ರಮುಖವಾದಂತ ಮೇನ್ ಡೋರ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಮೆಟಲ್ ಡೋರ್ ಅನ್ನ ಮಾತ್ರ ಓಪನ್ ಮಾಡಿ ಕೇವಲ ಒಬ್ಬ ಸಿಬ್ಬಂದಿಯನ್ನ ಮಾತ್ರ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಕಾಣಿಸ್ತಾ ಇದೆ. ಇವೆಲ್ಲವೂ ಬೆಳವಣಿಗೆ ಇಷ್ಟೇ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸಿರುವ ಕಾರಣಕ್ಕಾಗಿ ಅವರ ಒಂದು ಕೊಠಡಿ ಏನಿದೆ, ಕೊಠಡಿ ಸಂಖ್ಯೆ 323, ಅಲ್ಲಿ ಯಾವುದೇ ರೀತಿಯಾದ ಅಧಿಕಾರಿಗಳು ಇಲ್ಲ, ಸಿಬ್ಬಂದಿಗಳು ಇಲ್ಲ. ಅವರ ಕಚೇರಿಗೆಯನ್ನ ಬಾಗಿಲಾಕಿದ್ದಾರೆ, ಆದ್ರೆ ಬೀಗ ಮಾತ್ರ ಹಾಕಿಲ್ಲ. ಕೇವಲ ಬಾಗಿಲನ್ನ ಮುಚ್ಚಿದ್ದಾರೆ. ಜೊತೆಗೆ ಬಾಗಿಲಿನ ಮುಂದೆ ಬ್ಯಾರಿಕೇಡ್ ಅನ್ನ ಎಳೆಯಲಾಗಿದೆ. ಅಲ್ಲಿ ಯಾವ ಸಿಬ್ಬಂದಿ ಇರ್ಬೋದು, ಭದ್ರತಾ ಸಿಬ್ಬಂದಿ ಇರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಗುಮಾಸ್ತರು ಯಾರು ಸಿಎಂ ಕಚೇರಿ ಸಿದ್ದರಾಮಯ್ಯ ಅವರ ಕಚೇರಿ ಮುಂದೆ ಇಲ್ಲ ಅನ್ನೋದು ಇವತ್ತಿನ ಇಲ್ಲಿ ವಿಧಾನಸೌಧದಲ್ಲಿ ಕಾಣ್ತಕ್ಕಂಥ ಸನ್ನಿವೇಶ ಆಗಿದೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್, ಲೈವ್ ಡೀಟೇಲ್ಸ್ಗೆ.